ವೆಲ್ಕಮ್ ಬ್ಯಾಕ್ ಗೈಸ್. ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಡೂಪರ್ ಆಗಿರೋ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಏನದು ಇನ್ಫಾರ್ಮೇಷನ್ ಅಂತ ಅಂದರೆ ಯೂಟ್ಯೂಬಲ್ಲಿ ಸಿಗೋ ಅಂಥ ಅವಾರ್ಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಬರೀ ಮಂತ್ಲಿ ಪೇಮೆಂಟ್ ಮಾತ್ರ ಅಲ್ಲ, ಅಥವಾ ಯಾವುದೋ ಪ್ರಮೋಷನಿಂದ ಸಿಗೋ ದುಡ್ಡು ಮಾತ್ರ ಅಲ್ಲ, ನಿಮಗೆ ನೀವು ಹಂತ ಹಂತವಾಗಿ ಯಾವ ರೀತಿ ಬೆಳಿತೀರಾ ಅದೇ ರೀತಿಯಾಗಿ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ, ಅದೇ ರೀತಿಯಾಗಿ ನಿಮಗೆ ಅವಾರ್ಡ್ಗಳು ಸಿಗುತ್ತೆ. ಇದು ಯೂಟ್ಯೂಬರ್ಸ್ನ ಯೂಟ್ಯೂಬ್ ಕ್ರಿಯೇಟರ್ಸ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ ಅಂತ ಇಟ್ಟಿರೋಂತಹ ಅವಾರ್ಡ್ಗಳು. ಟೋಟಲ್ ಆಗಿ 4 ಅವಾರ್ಡ್ಗಳಿದ್ದಾವೆ. ನೀವು ಆಲ್ಮೋಸ್ಟ್ ನೋಡಿರ್ತೀರ, ಎಲ್ಲರೂ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಿ ತೋರಿಸೋವಂಥ ವಿಡಿಯೋ ಇದೆಲ್ಲ ಮಾಡಿರ್ತಾರೆ. ಆದರೆ ಅದೊಂದೇ ಅಲ್ಲ, ಸಿಲ್ವರ್ ಪ್ಲೇ ಬಟನ್ನು, ಗೋಲ್ಡ್ ಪ್ಲೇ ಬಟನ್ನು, ಡೈಮಂಡ್, ಹಾಗೆಯೇ ರೆಡ್ ಡೈಮಂಡ್ ಪ್ಲೇ ಬಟನ್ ಅಂತ 4 ಪ್ಲೇ ಬಟನ್ಗಳು ಸಿಗುತ್ತೆ. ಅದು ಸಬ್ಸ್ಕ್ರೈಬರ್ಸ್ ಮೇಲೆ ಇಷ್ಟಿಷ್ಟು ಸಬ್ಸ್ಕ್ರೈಬರ್ಸ್ ಆದರೆ ಇಂಥ ಒಂದು ಅವಾರ್ಡ್ ಸಿಗುತ್ತೆ ಅಂತ ಇರುತ್ತೆ. ಅದನ್ನು ನಾನು ಮುಂದೆ ಹೇಳ್ತೀನಿ, ಓಕೆನಾ? ಆದರೆ ಈ ಇಷ್ಟು ಅವಾರ್ಡ್ಗಳು ಸಿಗಬೇಕು ಅಂತ ಅಂದರೆ ನೀವು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗುತ್ತೆ. ಈ 4 ಅವಾರ್ಡ್ನ ಪಡ್ಕೋಬೇಕು ಅಂತಂದ್ರೂ ಕೂಡ ಒಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅದೇನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಚಿಕ್ಕ ಯೂಟ್ಯೂಬರ್ ಆದರೂ ಪರವಾಗಿಲ್ಲ, ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾಕೆ ಗೊತ್ತಾ, ಯಾರು ಯಾವಾಗ ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತ ಹೇಳೋದಕ್ಕೆ ಆಗಲ್ಲ. ಸೊ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದರೆ ನಮಗೇ ಒಳ್ಳೆಯದು. ಹಾಗಾಗಿ ಇದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಮ್ಮ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಉಪಯೋಗ ಆಗೋವಂಥ ವೀಡಿಯೋಸೇ ಈ ಚಾನಲಲ್ಲಿ ಬರೋ ಅಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇರ್ತಾರೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಆದರೆ ಯಾವ ಅವಾರ್ಡ್ ಸಿಗುತ್ತೆ ಅದನ್ನು ಮೈಂಡಿಂದ ತೆಗೆದುಬಿಡಿ. ಫಸ್ಟು ಆ ಅವಾರ್ಡ್ ಸಿಗಬೇಕು ಅಂತಂದರೆ ನಾವು ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು ಅಂತ ನಾನು ಮುಂಚೆಗೆ ಹೇಳ್ಬಿಡ್ತೀನಿ. ಸೊ ಫಸ್ಟ್ ರೂಲ್ಸ್ ಏನು ಅಂತ ಅಂದರೆ, ಯುವರ್ ಚಾನಲ್ ಈಸ್ ಆ್ಯಕ್ಟಿವ್ ಆ್ಯಸ್ ಅಪ್ಲೋಡ್ಸ್ ವಿತಿನ್ ದ ಲಾಸ್ಟ್ 6 months ಅಂತ ಅಂದರೆ, ನೀವು ಇವಾಗ ಅವಾರ್ಡಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಚಾನಲ್ ಲಾಸ್ಟ್ 6 monthsಯಿಂದನೂ ಕೂಡ ಆ್ಯಕ್ಟಿವ್ ಆಗಿರಬೇಕು. ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿರಬೇಕು. ಸೊ ಆ ಥರ ಆ್ಯಕ್ಟಿವ್ ಆಗಿದ್ದಾಗ ಮಾತ್ರ ನೀವು ಅವಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು, ಯು ಡೋಂಟ್ ಹ್ಯಾವ್ ಆ್ಯನ್ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ವೈಲೇಷನ್ ಆ್ಯಂಡ್ ಹ್ಯಾವ್ ನಾಟ್ ರಿಸೀವ್ಡ್ ಎನಿ ಇನ್ ದ ಲಾಸ್ಟ್ 365 days. ಅಂದರೆ ನೀವು ಇವಾಗ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಅಂದರೆ ಈಗ ರನ್ನಿಂಗಲ್ಲಿ ಇರೋ ಥರ ಯಾವುದೇ ಕಮ್ಯುನಿಟಿ ಗೈಡ್ಲೈನ್ ವೈಲೇಷನ್ ಆಗಿರಬಾರ್ದು. ಕಾಪಿರೈಟ್ ಕ್ಲೈಮ್ ಆಗಿರ್ಬೋದು, ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ರೀಯೂಸ್ಡ್ ಕಂಟೆಂಟ್, ಈ ಥರ ಯಾವುದೇ ರೀತಿಯಾದಂತಹ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನು ವೈಲೇಟ್ ಆಗಿರಬಾರ್ದು. ಬರೀ ಈಗಷ್ಟೇ ಅಲ್ಲ, ರನ್ನಿಂಗಲ್ಲಿಲ್ಲ ನಾನು ಅಪ್ಲೈ ಮಾಡ್ಬೋದು ಅನ್ನೋ ಥರ ಇಲ್ಲ. ಅಂದರೆ 1 year ಬ್ಯಾಕಿಂದನೂ ಕೂಡ ನಿಮ್ಮ ಚಾನಲಲ್ಲಿ ಯಾವುದೇ ರೀತಿಯಾದಂತಹ ವೈಲೇಷನ್ ಆಗಿರಬಾರ್ದು. ಥರ್ಡ್ ರೂಲ್ಸ್ ಬಂದ್ಬಿಟ್ಟು, ಯು ಆರ್ ಇನ್ ಕಾಂಪ್ಲಿಯನ್ಸ್ ವಿತ್ ಯೂಟ್ಯೂಬ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಯೂಟ್ಯೂಬಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನೀವು ಫಾಲೋ ಮಾಡಿರಬೇಕು. ನೆಕ್ಸ್ಟು, ಯು ಹ್ಯಾವ್ ನಾಟ್ ಬೀನ್ ರಿಜೆಕ್ಟೆಡ್ ಆರ್ ಸಸ್ಪೆಂಡೆಡ್ ಫ್ರಮ್ ದ ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್. ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಂತಂದರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಮಾನಿಟೈಸೇಷನ್, ನಿಮ್ಮ ಮಾನಿಟೈಸೇಷನ್ ಆನ್ ಆಗಿರಬೇಕು ಅನ್ನೋದಕ್ಕಿಂತ ಅಲ್ಲಿಂದ ರಿಜೆಕ್ಟ್ ಆಗಿರಬಾರ್ದು. ನೀವು ಅಪ್ಲೈ ಮಾಡಿದರೆ ರಿಜೆಕ್ಟ್ ಆಗಿರಬಾರ್ದು ಅಲ್ಲಿಂದ, ಅಥವಾ ಸಸ್ಪೆಂಡ್ ಆಗಿರಬಾರ್ದು. ಈಗ ನಿಮ್ಮ ಮಾನಿಟೈಸೇಷನ್ ಆನ್ ಆಗಿಬಿಟ್ಟಿರುತ್ತೆ. ಸೊ ನಾನು ಎಲ್ಲ ರೂಲ್ಸ್ನೂ ಬ್ರೇಕ್ ಮಾಡಿಬಿಡ್ಬೋದು, ಅಮೌಂಟ್ ಬರುತ್ತೆ ಅನ್ನೋ ಹಾಗಿಲ್ಲ. ನೀವೇನಾದರೂ ಕಮ್ಯುನಿಟಿ ಗೈಡ್ಲೈನ್ನ ಬ್ರೇಕ್ ಮಾಡಿದ್ದೀರಾ ಅಂತ ಅಂದರೆ ಆಟೋಮೆಟಿಕಲಿ ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗಿರುತ್ತೆ, ಅದನ್ನು ಸಸ್ಪೆಂಡ್ ಆಗಿದೆ ಅಂತ ಹೇಳ್ತಾರೆ. ಸೊ ಆ ಥರ ರಿಜೆಕ್ಟ್ ಆಗಿರಬಾರ್ದು ಅಥವಾ ಸಸ್ಪೆಂಡ್ ಆಗಿರಬಾರ್ದು ನಿಮ್ಮ ಚಾನಲ್ಲು. ನೆಕ್ಸ್ಟ್ ರೂಲ್ಸ್ ಏನಪ್ಪ ಅಂತಂದರೆ, ಯುವರ್ ಚಾನಲ್ ಈಸ್ ನಾಟ್ ಟರ್ಮಿನೇಟೆಡ್ ಆರ್ ಲಿಂಕ್ ಟು ಆ್ಯನ್ ಅಕೌಂಟ್ ದಟ್ ಹ್ಯಾಸ್ ಬೀನ್ ಟರ್ಮಿನೇಟೆಡ್. ಅಂದರೆ ನಾನು ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಏನಂತಂದರೆ, ನಿಮ್ಮದು 2-3 ಚಾನಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಈಗ ಒಂದು ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ. ಸೊ ಯಾವುದೋ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದುಬಿಟ್ಟು ಟರ್ಮಿನೇಟ್ ಆಗಿಬಿಟ್ಟಿರುತ್ತೆ. ಅದು ಚಾನಲ್ಲು ಏನಂತಂದರೆ ಒಂದು ಸೈಡಲ್ಲಿ ಇರೋವಂಥ ಚಾನಲ್ ಅಂದ್ಕೊಳ್ಳಿ, ಮೇಯ್ನ್ ಚಾನಲ್ ಅಲ್ಲ. ಸೊ ಮೇಯ್ನ್ ಚಾನಲ್ ಏನಿರುತ್ತೆ ಅದು ಈ ಚಾನಲ್ಗೆ ಲಿಂಕ್ ಆಗಿರುತ್ತೆ. ಯಾಕೆ ಅಂತಂದರೆ ನೀವು ಸೇಮ್ ಇಮೇಲ್ ID ಕೊಟ್ಟಿರ್ತೀರ. ಆ ಥರ ನಿಮ್ಮ ಚಾನಲ್ಲು ಯಾವುದೇ ಚಾನಲ್ ಟರ್ಮಿನೇಟ್ ಕೂಡ ಆಗಿರಬಾರ್ದು, ಹಾಗೆ ಟರ್ಮಿನೇಟ್ ಆಗಿರೋವಂಥ ಚಾನಲ್ಗೆ ಲಿಂಕ್ ಕೂಡ ಆಗಿರಬಾರ್ದು. ಆಗ ನೀವು ಅವಾರ್ಡ್ ತೊಗೊಳ್ಳೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಯು ಡೋಂಟ್ ಹ್ಯಾವ್ ಕಂಟೆಂಟ್ ದಟ್ ಈಸ್ ಡಿಸೆಪ್ಟಿವ್,
ಸ್ಪ್ಯಾಮಿ ಆರ್ ಎ ಸ್ಕ್ಯಾಮ್. ಅಂದರೆ ನಾನು ಇದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ನಿಮ್ಮ ವೀಡಿಯೋಸು ಸ್ಪ್ಯಾಮ್ ವೀಡಿಯೋಸ್ ಆಗಿರಬಾರ್ದು, ಡಿಸೆಪ್ಟಿವ್ ಕಂಟೆಂಟ್ ಆಗಿರಬಾರ್ದು. ಏನಂತ ಅಂದರೆ ಈಗ ಸುಮ್ಮನೆ ಏನೇನೋ ಹೇಳೋ ಅಂಥದ್ದು, ಯಾವುದ್ಯಾವುದೋ ವೆಬ್ಸೈಟ್ಗೆ ಸಜೆಸ್ಟ್ ಮಾಡೋ ಅಂಥದ್ದು, ಈ ಥರ ಎಲ್ಲ ಮಾಡಬಾರ್ದು. ಇಷ್ಟು ದುಡ್ಡು ಬಂದುಬಿಡುತ್ತೆ, ಇಷ್ಟು ಬೇಗ ಬಂದುಬಿಡುತ್ತೆ, ಬೇಗ ದುಡ್ಡು ಸಂಪಾದನೆ ಮಾಡೋದು ಹೇಗೆ, ಈ ಥರ ಎಲ್ಲ ವೀಡಿಯೋಸ್ ಮಾಡಿರ್ತಾರಲ್ಲ, ಅದೆಲ್ಲ ಡಿಸೆಪ್ಟಿವ್ ಕಂಟೆಂಟಲ್ಲಿ ಬರುತ್ತೆ, ಸ್ಪ್ಯಾಮ್ ವೀಡಿಯೋದಲ್ಲಿ ಬರುತ್ತೆ. ಸೊ ಈ ಥರ ವೀಡಿಯೋಸ್ ಕೂಡ ನೀವು ಮಾಡಿರಬಾರ್ದು, ಓಕೆನಾ. ಇದೆಲ್ಲ ರೂಲ್ಸ್ನ ನೀವು ಮೇಯ್ನಾಗಿ ಫಾಲೋ ಮಾಡಿರಬೇಕು. ಮತ್ತೇನು ಅಂತಂದರೆ ಯುವರ್ ಮೇಯ್ನ್ ಕಂಟೆಂಟ್ ಈಸ್ ಒರಿಜಿನಬಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಂಟೆಂಟ್ ಏನಾಗಿರಬೇಕು ಅಂತಂದರೆ ಒರಿಜಿನಲ್ ಕಂಟೆಂಟ್ ಆಗಿರಬೇಕು. ನೀವೇ ಖುದ್ದಾಗಿ ವಾಯ್ಸ್ ಓವರ್ ಕೊಟ್ಟಿರಬೇಕು, ಫೇಸ್ ತೋರಿಸಿ ಮಾತಾಡಿರಬೇಕು. ಫೇಸ್ ತೋರಿಸಿ ಮಾತಾಡದೇ ಇದ್ರೂ ಕೂಡ ವಾಯ್ಸ್ ಆದರೂ ಕೊಟ್ಟಿರಬೇಕು. ಒರಿಜಿನಲ್ ಕಂಟೆಂಟ್ ಆಗಿರಬೇಕು. ಯಾವುದೇ ರೀತಿಯಾದಂಥ ಕಾಪಿರೈಟೆಡ್ ಕಂಟೆಂಟು ನಿಮ್ಮ ಚಾನಲಲ್ಲಿ ಇರಬಾರ್ದು. ಸೊ ಈ ರೂಲ್ಸ್ನ ಫಾಲೋ ಮಾಡಬೇಕು. ನೆಕ್ಸ್ಟು ಇನ್ನೊಂದು ಮೇಯ್ನ್ ನೀವು ತಿಳ್ಕೋಬೇಕು, you don't have to be a member of the YouTube partnership program to be eligible for an award ಅಂತ. ನೀವು ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಂದರೆ ಮಾನಿಟೈಸೇಷನ್ ಆಗಿಬಿಟ್ಟು ದುಡ್ಡು ತೊಗೊತಾನೆ ಇರಬೇಕು ಅಂತೇನಿಲ್ಲ. ಅಂದರೆ ಅವ್ರಲ್ಲದೇನೂ ಕೂಡ ಅವಾರ್ಡ್ನ ನೀವು ತೊಗೋಬೋದು ಅಂತ. ಅಂದರೆ ಅದು ಯಾವ ಥರ ಅಂತಂದರೆ, ಸೊ ನೀವು ಈ ಎಲ್ಲ ರೂಲ್ಸ್ನ ಫಾಲೋ ಮಾಡಿಬಿಟ್ಟು ನಿಮ್ಮ ಮಾನಿಟೈಸೇಷನ್ ರಿಜೆಕ್ಟ್ ಆಗಿರಬಾರ್ದು. ನೀವು ಅಪ್ಲೈ ಮಾಡಿ ರಿಜೆಕ್ಟ್ ಆದರೆ ಅದು ಬೇರೆ, ಅಥವಾ ಸಸ್ಪೆಂಡ್ ಆದರೆ ಅದು ಬೇರೆ. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ದೇನೆ ನೀವು ಎಲ್ಲ ಕ್ರೈಟೀರಿಯಾನು ಫಾಲೋ ಮಾಡಿದ್ರೂ ಕೂಡ ನಿಮಗೆ ಅವಾರ್ಡ್ ಸಿಗುತ್ತೆ. ನೀವು ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ನ ಮೆಂಬರ್ ಆಗಿರಬೇಕು ಅಂತ ಏನೂ ಇರೋದಿಲ್ಲ. ಸೊ ಇದಿಷ್ಟೂ ಕೂಡ ರೂಲ್ಸು, ಇದೆಲ್ಲನೂ ನೀವು ಫಾಲೋ ಮಾಡಿದರೆ ಅವಾರ್ಡ್ ಸಿಗುತ್ತೆ. ಈಗ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿರಬೇಕು ಅಂತ ನೋಡೋಣ, ಓಕೆನಾ. ಈ ಎಲ್ಲ ಅವಾರ್ಡ್ ಸಿಗೋದಕ್ಕೆ ಇದಿಷ್ಟೇ ರೂಲ್ಸು. ನೆಕ್ಸ್ಟು ನಿಮಗೆ ಸಿಲ್ವರ್ ಪ್ಲೇ ಬಟನ್ ಬೇಕು ಅಂತ ಅಂದರೆ ನಿಮ್ಮ ಚಾನಲಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಇರಬೇಕು. 1,00,000 ಸಬ್ಸ್ಕ್ರೈಬರ್ಸ್ಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ನೆಕ್ಸ್ಟು 1,00,000 ಸಬ್ಸ್ಕ್ರೈಬರ್ಸ್ಗೆ ಗೋಲ್ಡ್ ಪ್ಲೇ ಬಟನ್ ಸಿಗಬೇಕು ಅಂತ ಅಂದರೆ 1,000,000 ಸಬ್ಸ್ಕ್ರೈಬರ್ಸ್ ಇರಬೇಕು. ಹಾಗೆ ಡೈಮಂಡ್ ಪ್ಲೇ ಬಟನ್ ಸಿಗಬೇಕು ಅಂತ ಅಂದರೆ ನಿಮಗೆ 10,000,000 ಸಬ್ಸ್ಕ್ರೈಬರ್ಸ್ ಇರಬೇಕು. ಹಾಗೆಯೇ ರೆಡ್ ಡೈಮಂಡ್ ಪ್ಲೇ ಬಟನ್ ಸಿಗಬೇಕು ಅಂತಂದರೆ 100,000,000 ಸಬ್ಸ್ಕ್ರೈಬರ್ಸ್ ಇರಬೇಕು. ಇದು ತುಂಬಾ ಕಷ್ಟ, ಆದ್ರೂ ಕೂಡ ಈ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿಕೊಂಡು ಹೋದರೆ ಯಾವುದೂ ಕೂಡ ಕಷ್ಟ ಅಲ್ಲ. ಸೊ ಇಷ್ಟೂ ಅವಾರ್ಡು ನಿಮ್ಮದಾಗುತ್ತೆ. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ ಆದಷ್ಟು ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿಕೊಂಡು ಹೋಗಿ ಅಟ್ಲೀಸ್ಟ್ ಸಿಲ್ವರ್ ಪ್ಲೇ ಬಟನ್ ಆದರೂ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ಆಶಿಸ್ತೀನಿ. ಸೊ ಇದಿಷ್ಟು ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದಂತಹ ಮಾಹಿತಿ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಳ್ಳೊಳ್ಳೆ ವೀಡಿಯೋಸ್ ಆಗ್ತಾ ಇರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.